ನಮಸ್ಕಾರ. ಹುಳಿಯನಹಳ್ಳಿ ಕರಡಹಳ್ಳಿ ರಸ್ತೆಯಲ್ಲಿ ಇತ್ತೀಚೆಗೆ ಒಂದು ಅಪಘಾತ ನಡೆದಿದೆ ನೋಡಿ. ಒಂದೇ ಒಂದು ಕ್ಷಣದ ಅಜಾಗರೂಕತೆ ಎಷ್ಟೆಲ್ಲಾ ಅವಾಂತರ ಸೃಷ್ಟಿಸಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಹೇಗೆ, ಗಾಯಗೊಂಡ ವ್ಯಕ್ತಿಗೆ ಏನಾಯ್ತು ಮತ್ತು ಅತಿ ಮುಖ್ಯವಾಗಿ ಇದರಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು, ಬನ್ನಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಈ ಇಡೀ ಘಟನೆಯ ಮೂಲ ಏನು ಅಂದ್ರೆ, ಒಂದು ಟಿವಿಎಸ್ ಗಾಡಿ ಮತ್ತೊಂದು ಆಟೋ ರಿಕ್ಷಾ, ಇವೆರಡರ ನಡುವೆ ಆದ ಒಂದು ಭೀಕರ ಅಪಘಾತ. ಅಯ್ಯೋ ಪಾಪ, ಇದರಲ್ಲಿ ಟಿವಿಎಸ್ ಓಡಿಸ್ತಿದ್ದ ಸವಾರನಿಗೆ ತುಂಬಾನೇ ಗಂಭೀರ ಗಾಯಗಳಾಗಿವೆ. ಸರಿ, ಹಾಗಾದ್ರೆ ಮೊದಲು ಅಪಘಾತದ ಡೀಟೇಲ್ಸ್ ನೋಡೋಣ. ಅಂದ್ರೆ ಇದು ಎಕ್ಸಾಕ್ಟ್ ಆಗಿ ಎಲ್ಲಿ ನಡೆತು, ಹೇಗ್ ನಡೆತು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಓಕೆ, ಈ ಘಟನೆಯಲ್ಲಿ ಇನ್ವಾಲ್ವ್ ಆಗಿರೋದು ಎರಡು ಗಾಡಿಗಳು. ಒಂದು KA02JC 7951 ನಂಬರಿನ ಟಿವಿಎಸ್ ಮೋಪೆಡ್, ಇನ್ನೊಂದು KA01AR 2995 ನಂಬರಿನ ಆಟೋ ರಿಕ್ಷಾ. ಅಪಘಾತ ನಡೆದ ಸ್ಥಳ ಹುಳೇನಹಳ್ಳಿ ಕರಡಹಳ್ಳಿ ರಸ್ತೆ. ಇದರಲ್ಲಿ ಗಾಯಗೊಂಡವರು ಟಿವಿಎಸ್ ಓಡಿಸ್ತಿದ್ದ ಚಿಕ್ಕಯ್ಯ ಅನ್ನೋರು. ಅಷ್ಟಕ್ಕೂ ಈ ಅಪಘಾತಕ್ಕೆ ಕಾರಣ ಏನು ಗೊತ್ತಾ? ವರದಿಗಳು ಹೇಳೋ ಪ್ರಕಾರ ಇದು ಆಟೋ ಡ್ರೈವರ್ ಮಾಡಿದ ತಪ್ಪು, ಅತಿ ವೇಗ ಜೊತೆಗೆ ಅಜಾಗರೂಕತೆ, ಅದೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಿದ್ದಾರೆ. ಚಿಕ್ಕಯ್ಯ ಅವರು ತಮ್ಮ ಪಾಡಿಗೆ ಮೊಪೆಡ್ ಮೇಲೆ ಹೋಗ್ತಿದ್ರು. ಆದ್ರೆ ಹಿಂದಿಂದ ಸಿಕ್ಕಾಪಟ್ಟೆ ಸ್ಪೀಡಾಗಿ ಬಂದ ಆಟೋ ರಭಸವಾಗಿ ಗುದ್ದಿದೆ. ಆ ಡಿಕ್ಕಿಯ ರಭಸಕ್ಕೆನೆ ಎಲ್ಲವೂ ಆಗೋಗಿದ್ದು. ಅಪಘಾತ ಆದ ತಕ್ಷಣ ಅಲ್ಲಿ ಏನಾಯ್ತು, ಅಲ್ಲಿನ ಪರಿಸ್ಥಿತಿ ಹೇಗಿತ್ತು, ಗಾಯಗೊಂಡು ಬಿದ್ದಿದ್ದ ಚಿಕ್ಕಯ್ಯ ಅವರ ಸಹಾಯಕ್ಕೆ ಬಂದಿದ್ಯಾರು? ಬನ್ನಿ ಈಗ ಘಟನೆ ಆದ ನಂತರ ಏನಾಯ್ತು ಅಂತ ನೋಡೋಣ. ಆ ಡಿಕ್ಕಿ ಹೊಡೆದ ರಭಸಕ್ಕೆ ಚಿಕ್ಕಯ್ಯ ಅವರು ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ಬಿಟ್ಟಿದ್ದಾರೆ. ಪಾಪ, ಅವರ ತಲೆಗೆ ಮತ್ತೆ ಎಡಗಾಲಿಗೆ ತುಂಬಾನೇ ಪೆಟ್ಟಾಗಿದೆ. ಗಾಯಗಳು ಎಷ್ಟೊಂದು ಗಂಭೀರವಾಗಿತ್ತು ಅಂದ್ರೆ ತಕ್ಷಣ ಅವರಿಗೆ ಮೆಡಿಕಲ್ ಹೆಲ್ಪ್ ಬೇಕೇ ಬೇಕಾಗಿತ್ತು. ಆದ್ರೆ ಈ ಘಟನೆಯಲ್ಲಿ ಒಂದು ಪಾಸಿಟಿವ್ ವಿಷಯ ಏನು ಅಂದ್ರೆ ನಮ್ಮ ಜನರ ಸ್ಪಂದನೆ. ಅಪಘಾತ ಆದ ತಕ್ಷಣ ಸುತ್ತಮುತ್ತ ಇದ್ದ ಜನ ಓಡಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಚಿಕ್ಕಯ್ಯ ಅವರಿಗೆ ಫಸ್ಟ್ ಏಡ್ ಮಾಡಿ ನಿಜವಾದ ಮಾನವೀಯತೆ ತೋರಿಸಿದ್ದಾರೆ ನೋಡಿ. ಇಂಥ ಟೈಮ್ನಲ್ಲಿ ತಕ್ಷಣ ಸಿಗೋ ಈ ಚಿಕ್ಕ ಸಹಾಯ ಕೂಡ ಜೀವವನ್ನೇ ಉಳಿಸಬಲ್ಲದು ಅಲ್ವಾ? ಫಸ್ಟ್ ಏಡ್ ಆಯ್ತು, ಆದ್ರೆ ಮುಂದೇನು? ಚಿಕ್ಕಯ್ಯ ಅವರಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ಲ. ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಕರ್ಕೊಂಡೋಗೋದೇ ಒಂದು ದೊಡ್ಡ ಚಾಲೆಂಜ್ ಆಗ್ಬಿಡ್ತು. ನಿಜ ಹೇಳ್ಬೇಕಂದ್ರೆ ಅವ್ರ ಈ ಪಯಣ ಅಷ್ಟು ಸುಲಭವಾಗಿರ್ಲಿಲ್ಲ. ತುಂಬಾ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮ್ಗೆ PCOD ಪ್ರಾಬ್ಲಮ್ ಇರ್ಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರ್ಲಿ, 100% ನೀವು ಸಣ್ಣ ಆಗ್ಬೇಕು, ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗ್ಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಅವರಿಗಾಗಿದ್ದ ಗಾಯಗಳು ಅಷ್ಟು ಸೀರಿಯಸ್ ಆಗಿತ್ತು. ಅದಕ್ಕೆ ಅವ್ರನ್ನ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ಬೇಕಾಯ್ತು. ಮೊದಲು ನಾಗಮಂಗಲ ಸರ್ಕಾರಿ ಆಸ್ಪತ್ರೆ, ಅಲ್ಲಿಂದ ಎಸಿಗಿರಿ ಆಸ್ಪತ್ರೆಗೆ, ಅಲ್ಲಿಂದನೂ ಸಾಕಾಗದೆ ಕೊನೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಮೇಕ್ಸ್ ಆಸ್ಪತ್ರೆಗೆ ಸೇರಿಸಲಾಯಿತು. ಇದರಿಂದದೇ ನಮಗೆ ಗೊತ್ತಾಗುತ್ತೆ ಗಾಯಗಳು ಎಷ್ಟು ಗಂಭೀರವಾಗಿತ್ತು ಅಂತ. ಸರಿ, ಒಂದ್ ಕಡೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದ್ರೆ ಇನ್ನೊಂದ್ ಕಡೆ ಕಾನೂನು ಪ್ರಕ್ರಿಯೆ ಕೂಡ ಶುರುವಾಯಿತು. ಈಗ ಅದ್ರ ಬಗ್ಗೆ ನೋಡೋಣ ಬನ್ನಿ. ಚಿಕ್ಕಯ್ಯ ಅವರು ಸ್ವಲ್ಪ ಚೇತರಿಸಿಕೊಂಡ ಮೇಲೆ ನಡೆದಿದ್ದನ್ನೆಟ್ಲ ತಮ್ಮ ಮನೆಯವರಿಗೆ ತಿಳಿಸಿದ್ದಾರೆ. ಅವರು ಕೊಟ್ಟ ಮಾಹಿತಿ ಇಟ್ಕೊಂಡು ಅವರ ಕುಟುಂಬದವರು ನೇರವಾಗಿ ನಾಗಮಂಗಲ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಫ್ಯಾಮಿಲಿಯವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪೊಲೀಸರು ಆಕ್ಷನ್ ತಗೊಂಡಿದ್ದಾರೆ. ಅಜಾಗರೂಕತೆಯಿಂದ ಗಾಡಿ ಓಡಿಸಿದ್ದ ಆಟೋ ಡ್ರೈವರ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ತನಿಖೆನೂ ಶುರು ಮಾಡಿದ್ದಾರೆ. ಈಗ ಒಂದ್ ಕಡೆ ಕಾನೂನು ತನ್ನ ಕೆಲಸ ಮಾಡ್ತಾ ಇದೆ, ಆದ್ರೆ ಇನ್ನೊಂದ್ ಕಡೆ ಚಿಕ್ಕಯ್ಯ ಅವರ ಕುಟುಂಬ ಇದೆಯಲ್ಲ, ಅವರು ಸಿಕ್ಕಾಪಟ್ಟೆ ಮಾನಸಿಕ ಒತ್ತಡದಲ್ಲಿದ್ದಾರೆ. ಅದು ಸಹಜ ಅಲ್ವಾ? ಚಿಕ್ಕಯ್ಯ ಅವರ ಹೆಲ್ತ್ ಕಂಡೀಷನ್ ಅವರ ಮನೆಯವರಿಗೆ ದೊಡ್ಡ ತಲೆನೋವಾಗಿದೆ. ಅವರು ಬೇಗ ಹುಷಾರಾಗಿ ಬರ್ಲಿ ಅಂತ ದೇವ್ರತ್ರ ಬೇಡ್ಕೊಂಡು ಆತಂಕದಲ್ಲೇ ದಿನದೂಡ್ತಾ ಇದ್ದಾರೆ. ಕೊನೆಗೆ ಈ ಘಟನೆ ನಮ್ಮೆಲ್ಲರ ಮುಂದೊಂದು ದೊಡ್ಡ ಪ್ರಶ್ನೆ ಇಡುತ್ತೆ. ಯೋಚನೆ ಮಾಡಿ, ಒಂದೇ ಒಂದು ಕ್ಷಣದ ನಿರ್ಲಕ್ಷ್ಯ ಒಬ್ಬ ವ್ಯಕ್ತಿಯ ಜೀವನವನ್ನ, ಅವರ ಇಡೀ ಕುಟುಂಬವನ್ನೇ ಹೇಗೆ ಅಲುಗಾಡಿಸ್ಬಿಡ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಹಾಗಾದರೆ ಹೇಳಿ, ರೋಡ್ ಸೇಫ್ಟಿ ಅನ್ನೋದು ಬರೀ ಪೊಲೀಸರ ಜವಾಬ್ದಾರಿನಾ, ಅಥವಾ ರಸ್ತೆ ಬಳಸೋ ನಮ್ಮೆಲ್ಲರ ಕರ್ತವ್ಯನೂ ಇದರಲ್ಲಿ ಇದೆಯಲ್ವಾ? ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಲೇಬೇಕು.